ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಹಣ, ಜಾಬ್, ಲವ್ ನಿಮ್ಮ ಲೈಫಲ್ಲಿ ಮೊದಲು ಯಾವುದು ಸೆಟಲ್ ಆಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಖಂಡಿತ ವಾಚ್ ಮಾಡಿ, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಿಮ್ಮ ಲೈಫಲ್ಲಿ ಮೊದಲು ಹಣ ಬರುತ್ತಾ ಅಥವಾ ಜಾಬ್ ಬರುತ್ತಾ, ಲವ್ ಬರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಮೊದಲು ಯಾವುದರಲ್ಲಿ ನೀವು ಸೆಟಲ್ ಆಗ್ತೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 111 ಅಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು 111. ಓಕೆ, ಓಕೆ, ಈ ಒಂದು ರೀಡಿಂಗಲ್ಲಿ ಈಗ ನಿಮ್ಮ ಸಮಯ ತುಂಬ ಜನ ಫ್ಯೂಚರ್ ಬಗ್ಗೆ ಸೈಲೆಂಟಾಗಿ ಟೆನ್ಷನ್ ತಗೊತಾ ಇದ್ದೀರಾ. ನಂತರದಲ್ಲಿ ಯಾರಿಗೂ ಹೇಳೋದ ಮನಸ್ಸಲ್ಲಿ ತುಂಬ ಪ್ಲ್ಯಾನಿಂಗ್, ಕನ್ಫ್ಯೂಷನ್, ಓವರ್ ಥಿಂಕಿಂಗ್ ನಡೀತಾ ಇದೆ ಅನ್ನೋದು ತೋರಿಸ್ತಾ ಇದೆ. ನಂತರದಲ್ಲಿ ನಿಮ್ಮ ಲೈಫಲ್ಲಿ ಸ್ಟೆಬಲ್ ಆಗೋವಂಥ ಹಣ ಅಥವಾ ಜಾಬು ಅಂತ ತುಂಬ ಕ್ಲಿಯರಾಗಿ ಇಲ್ಲಿ ಕಾಣ್ತಾ ಇದೆ. ಸ್ಲೋ ಆಗಾದರೂ ಕೂಡ ನಿಮಗೆ ಒಂದು ಕೆಲಸ, ಹಣದ ಅವಕಾಶ, ಸ್ಟೆಬಿಲಿಟಿ ಅನ್ನೋದು ನಿಮ್ಮ ಕಡೆ ಬರುತ್ತೆ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ. ನಂತರದಲ್ಲಿ ಹೊಸ ಜಾಬ್ ಆಗಿರ್ಬೋದು, ಅವಕಾಶಗಳು, ಕೆಲವರಿಗೆ ಬಿಸ್ನೆಸ್ ಗ್ರೋತ್ ಆಗಿರ್ಬೋದು, ಇನ್ನು ಕೆಲವರಿಗೆ ಹಣದ ಸಮಸ್ಯೆಯಿಂದ ಹೊರಗೆ ಬರೋವಂಥ ಸಮಯ ಇದು ಅನ್ನೋದು ತೋರಿಸ್ತಾ ಇದೆ. ಇದು ಒಂದೇ ದಿನದಲ್ಲಿ ಆಗೋದಲ್ಲ, ಆದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಾಂಗ್ ಆಗೋದು ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಸಿಗ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲೂ ಕೂಡ ಲವ್ ಕೂಡ ನಿಮ್ಮ ಲೈಫಲ್ಲಿ ಬರುತ್ತದೆ. ಆದರೆ ಅದು ಹಣ ಮತ್ತು ಕೆರಿಯರ್ ಸ್ವಲ್ಪ ಸ್ಟೆಬಲ್ ಆದಮೇಲೆ ಈ ಒಂದು ಲವಲ್ಲೂ ಕೂಡ ನೀವು ಕ್ಲಾರಿಟಿ ಕೊಡೋಂಥ ಸಾಧ್ಯ ಜಾಸ್ತಿ ಬರುತ್ತೆ ಅನ್ನೋದು ತೋರಿಸ್ತಾ ಇದೆ. ನಂತರದಲ್ಲಿ ನಿಮಗೆ ಒಂದು ಸಕ್ಸಸ್ಸು, ಜನರಿಂದ ರೆಸ್ಪೆಕ್ಟ್ ಸಿಗುವಂಥ ಸಮಯ ಬಂದಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಆದರೆ ಇದು ಓವರ್ ಆಲ್ ನೋಡೋದಾದರೆ ಮೊದಲು ಜಾಬು, ಹಣ ಇದರಲ್ಲಿ ಸ್ಟೆಬಲ್ ಆಗ್ತೀರಾ. ನಂತರದಲ್ಲಿ ಲವಲ್ಲೂ ಕೂಡ ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ, ಹ್ಯಾಪಿನೆಸ್ಸು ಬರುತ್ತೆ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.